ಕಾಂಗ್ರೆಸ್ 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 ಸರ್ಕಾರ ಜನಸಾಮಾನ್ಯರ ಸರ್ಕಾರ ಅಲ್ಲ, ರಾಕ್ಷಸರ ಸರ್ಕಾರ. ಯಾವ ಕ್ರಾಂತಿನೂ ಆಗಲ್ಲ, ಏನೂ ಆಗೋದಿಲ್ಲ. ಕಾಂಗ್ರೆಸ್ ರಾಕ್ಷಸರ ಸರ್ಕಾರ, ಯಾವ ಕ್ರಾಂತಿನೂ ಆಗೋದಿಲ್ಲ. 3 ವರ್ಷ ಎಷ್ಟು ಬಾಚ್ಕೋಬೇಕೋ ಅಷ್ಟು ಬಾಚ್ಕೋತಾರೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ಬರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತಾರೆ. ಯಾದಗಿರಿಯಲ್ಲಿ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಕ್ಷಸರ ಸರ್ಕಾರ, ಯಾವ ಕ್ರಾಂತಿನೂ ಆಗಲ್ಲ, ಏನೂ ಆಗಲ್ಲ. 3 ವರ್ಷ ಎಷ್ಟು ಬಾಚ್ಕೋಬೇಕೋ ಅಷ್ಟು ಬಾಚ್ಕೋತಾರೆ. ಇಲ್ಲಿ ಬಾಚ್ಕೊಳ್ಳೋದ್ರ ಬಗ್ಗೆನೇ ಚಿಂತೆ, ತಂದೆಗಾಗ್ಲಿ ಮಗನಿಗಾಗ್ಲಿ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ಬರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸರ್ಕಾರನ ಮುಂದಕ್ಕೆ ತಗೊಂಡೋಗ್ತಾರೆ. ಯಾವ ಕ್ರಾಂತಿನೂ ಆಗಲ್ಲ, ಏನೂ ಆಗಲ್ಲ. 3 ವರ್ಷ ಎಷ್ಟು ಬಾಚ್ಕೋಬೇಕೋ ಅಷ್ಟನ್ನ ಬಾಚ್ಕೋತಾರೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ಬರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತಾರೆ. ಯಾದಗಿರಿಯಲ್ಲಿ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಸದಸ್ಯತ್ವ ಅಭಿಯಾನವನ್ನು ಮಾಡ್ತಾ ಇದೆ ಜೆಡಿಎಸ್ ಪಕ್ಷ. ದುರ್ಬಲ ಇರತಕ್ಕಂತಹ ಜಿಲ್ಲೆಗಳಲ್ಲಿ, ಜೊತೆಗೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಸದಸ್ಯತ್ವ ಅಭಿಯಾನ. ಕಾರಣ ಏನು ಅಂತ ಹೇಳಿದ್ರೆ, ಜೆಡಿಎಸ್ ಅಸ್ತಿತ್ವವನ್ನು ಕಳ್ಕೊತಾ ಇದೆ ರಾಜ್ಯದಲ್ಲಿ. ಹಾಗಾಗಿ ಜೆಡಿಎಸ್ ಅಸ್ತಿತ್ವದ ಉಳಿವಿಗಾಗಿ ದೆಹಲಿಯಲ್ಲಿ ಕೂತ್ಕೊಂಡು ಕರ್ನಾಟಕವನ್ನು ಕಂಟ್ರೋಲ್ ಮಾಡಲಾಗದ ಸ್ಥಿತಿಯಲ್ಲಿ ಕುಮಾರಸ್ವಾಮಿ ಒಂದು ಕಡೆ, ರಾಜ್ಯಾಧ್ಯಕ್ಷರ ನೇಮಕ ಮಾಡದೆ ಅತಂತ್ರ ಸ್ಥಿತಿಯಲ್ಲಿ ಜೆಡಿಎಸ್ ಅನ್ನು ಬಿಟ್ಟು ದೆಹಲಿಯಲ್ಲಿ ಕೂತ್ಕೊಂಡಿರ್ತಕ್ಕಂತಹ ಕುಮಾರಸ್ವಾಮಿಗೆ ಕರ್ನಾಟಕದ ಜೆಡಿಎಸ್ನ ಸ್ಥಿತಿಗತಿ ಏನಾಗಬಹುದು ಅಂತ ಕಲ್ಪನೆಯಲ್ಲೊಂದಷ್ಟು ಚಿತ್ರಣ ಇದೆ. ಹಾಗಾಗಿ ಮಗ ಈಗ ಅರ್ಥಾತ್ ನಿಖಿಲ್ ಕುಮಾರಸ್ವಾಮಿ ಯುವ ರಾಜಕಾರಣಿ, ಭವಿಷ್ಯದ ಮುಂದಿನ ಪ್ರಬಲವಾದ ರಾಜಕಾರಣಿ ಆಗಬೇಕಾಗಿರುವಂತಹ ನಾಯಕ. ಸೊ ಇವತ್ತು ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಇವತ್ತು ಅವರು ಯಾದಗಿರಿಯಲ್ಲಿ ರಾಜ್ಯ ಸರ್ಕಾರವನ್ನು ಕುಟುಕಿದ್ದಾರೆ. ಯಾವ IAS, KAS, IPS, IFS ಆಫೀಸರ್ಗಳು ಕಷ್ಟಪಟ್ಟು ಅವ್ರ ಸ್ವಂತ ಬಲದ ಮೇಲೆ ಬಡ ಕುಟುಂಬದಿಂದ ಬಂದು ಸಾಲ ಸೋಲ ಮಾಡ್ಕೊಂಡು ಹಗಲು ರಾತ್ರಿ ನಿದ್ದೆ ಹೋಗದಿರ ಕಷ್ಟಪಟ್ಟು ಪಾಸ್ಔಟ್ ಆಗಿರ್ತಕ್ಕಂಥ ಅಧಿಕಾರಿಗಳು, ದಯವಿಟ್ಟು ಈಗಲೂ ಹೇಳ್ತೀನಿ, ಅಧಿಕಾರಿಗಳು ಯಾವತ್ತೂ ಕೂಡ ಯಾರ ಕೈಗೊಂಬೆ ಆಗಿ ಕೆಲಸ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ನಿಮಗೆ ಅಲ್ಲ, ನಾನು ಹೇಳ್ತೀನಿ ಕೇಳಿ. ಇವತ್ತೇನಾಗಿದೆ, ಅಧಿಕಾರಿಗಳ ದಂಡು ಇವತ್ತು ಯಾವ್ಯಾವ ರೀತಿ ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ಅಧಿಕಾರಿ ಮೇಲೆ ಕಪಾಳ ಮೋಕ್ಷ ಮಾಡ್ಲಿಕ್ಕೆ ಹೋದಂಥವ್ರು, 31 ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಪಾಪ ಪೊಲೀಸ್ ಅಧಿಕಾರಿ, ಜನ ಅದೊಂದು ಪತ್ರ ಓದಿರ್ಬೇಕು ಬಹುಶಃ ತಾವು. ಜನ ಅವ್ರಿಗೆ ಕೇಳಿದ್ರಂತೆ, ಅಲ್ಲ ಸರ್, ನೀವು ಪೊಲೀಸ್ ಅಧಿಕಾರಿಯಾಗಿ ನಿಮಗೆ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ, ನಮಗಿನ್ಯಾವ ರೀತಿ ರಕ್ಷಣೆ ಕೊಡ್ತೀರಿ ಅಂತಕ್ಕಂಥ ಪ್ರಶ್ನೆ ಕೇಳಿದಾಗ ಪಾಪ ಮನನೊಂದು ಸ್ವಯಂ ಪ್ರೇರಿತರಾಗಿ ಇವತ್ತು ನಿವೃತ್ತಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಇಲ್ಲ ಅದೇ ರೀತಿ ನಮ್ಮ ಮಂಡ್ಯ ಭಾಗದ ಒಬ್ಬರು SP, ಬಹುಶಃ ಶಂಕರ್ ಅಂತ ಅವ್ರ ಹೆಸರು, ಪೃಥ್ವಿಕ್ ಶಂಕರ್ ಅವರು ಇಲ್ಲಿರ್ತಕ್ಕಂಥ ಮಟ್ಗ ದಂಧೆ, ಇಸ್ಪೀಡ್ ದಂಧೆ, ಮರಳ ದಂಧೆ ಇವೆಲ್ಲವನ್ನ ತಡೆಗಟ್ಟಬೇಕಪ್ಪ ಬೇಡವಾ? ಪೊಲೀಸ್ ಆಫೀಸರ್ ಆದಂಥವ್ರು ಅವ್ರ ಕೆಲಸ ಏನು, ಅವ್ರ ಕರ್ತವ್ಯ ಏನು, ಅವ್ರ ಡ್ಯೂಟಿ ಏನು? ಇಲ್ಲಿ ಯಾರೋ ಪ್ರಭಾವಿ ಮಂತ್ರಿಗಳು, ಕಾಂಗ್ರೆಸ್ನಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಪ್ರಭಾವಿಗಳ ಚೇಲಗಳು, ಅವ್ರ ಹಿಂದೆ ಮುಂದೆ ಇರ್ತಕ್ಕಂಥ ಬೆಂಬಲಿಗರಿಗೆ ಇವತ್ತು ಅವರು ಬೆಂತಟ್ಟಕ್ಕೋಸ್ಕರ, ಉತ್ತೇಜನ ಕೊಡೋದಕ್ಕೋಸ್ಕರ ಇವತ್ತು ಇಂಥ ನಿಷ್ಠಾವಂತ ಅಧಿಕಾರಿಗಳ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ದಿನ ನಡೀಲಿಕ್ಕೆ. ಇಲ್ಲಿ ಯಾವ ಪ್ರಾಮಾಣಿಕ ಅಧಿಕಾರಿಗೂ ಬೆಲೆ ಇಲ್ಲ ಈ ಸರ್ಕಾರದಲ್ಲಿ. ಅಧಿಕಾರಿಗಳು, ಗುತ್ತಿಗೆದಾರರು ಎಲ್ಲರೂ ಬೇಸತ್ತು ಹೋಗಿದ್ದಾರೆ. ಮುಂದೆ ಜನ ತೀರ್ಮಾನ ತಗೋತಾರೆ. ಬಲ್ಲೂ ಬೆಲೆ ಇಲ್ಲ ಯಾವ IAS. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.